ಫ್ರೆಂಡ್ಸ್, ಜಗತ್ತು ವೇಗವಾಗಿ ಬೆಳೀತಾ ಇದೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈ ವೇಗಕ್ಕೆ ಪುಷ್ಟಿ ನೀಡ್ತಾ ಇದೆ. ಪ್ರತಿದಿನ ಹೊಸ ಹೊಸ ಆವಿಷ್ಕಾರಗಳು ನಡೀತಾ ಇದೆ. ಕೆಲ ಆವಿಷ್ಕಾರಗಳ ವಿಷಯದಲ್ಲಿ ದೇಶಗಳ ನಡುವೆ ಫೈಟ್ ಕೂಡ ಇದೆ. ಎಲ್ಲ ಕ್ಷೇತ್ರಗಳಲ್ಲೂ ಹೊಸ ಹೊಸ ಅನ್ವೇಷಣೆಗಳ ಪ್ರಯತ್ನ ಪ್ರತಿದಿನ ನಡೀತಾ ಇದ್ರೂ ನಮ್ಮ ಗಮನವನ್ನು ವಿಶೇಷವಾಗಿ ಸೆಳೆಯುವಂಥದ್ದು ಈ ಆಧುನಿಕ ಆಯುಧ ಅಂದರೆ ಮಾಡರ್ನ್ ವೆಪನ್ಗಳ ಕ್ಷೇತ್ರದಲ್ಲಿನ ಅನ್ವೇಷಣೆಗಳು. ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ದೇಶ ಶಕ್ತಿಶಾಲಿ ಅಂತ ಕರೆಸ್ಕೊಳ್ಳೋದು ಆ ದೇಶದ ಸೇನಾ ಶಕ್ತಿ ಹಾಗೂ ಆ ಸೇನೆಯಲ್ಲಿ ಬಳಕೆಯಲ್ಲಿರುವ ಆಧುನಿಕ ಆಯುಧಗಳಿಂದ. ಹೀಗೆ ಇತ್ತೀಚೆಗೆ ಈ ಆಧುನಿಕ ಆಯುಧಗಳ ಕ್ಷೇತ್ರದಲ್ಲಿ ಹೊಸ ಟೆಕ್ನಾಲಜಿ ಅಂತ ಕರೆಸ್ಕೊಳ್ತಿರೋ ವಿಷಯಗಳಲ್ಲಿ ಸ್ವಾಮ್ ಡ್ರೋನ್ಸ್ ಕೂಡ ಒಂದು. ಸ್ವಾಮ್ ಡ್ರೋನ್ಸ್ ಬಗ್ಗೆ ಈಗಾಗಲೇ ನಿಮ್ಮಲ್ಲಿ ಕೆಲವರು ಗೊತ್ತಿರಬಹುದು. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನ ನಮ್ಮ ದ ಇಂಡಿಜಿನಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸ್ವಾಮ್ ಡ್ರೋನ್ಸ್ಗಳು ಯಾವುದೇ ಪೈಲಟ್ನ ಅಗತ್ಯ ಇಲ್ಲದೇನೆ ತನಗೆ ಅಳವಡಿಸಿರುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಉಪಯೋಗಿಸಿಕೊಂಡು ತನಗೆ ವಹಿಸಿರುವಂಥ ಕೆಲಸವನ್ನು ಅಥವಾ ಗುರಿಯನ್ನು ಸಾಧಿಸುತ್ತೆ. ಅದು ಡಿಫೆನ್ಸಿವ್ ಅಂದರೆ ರಕ್ಷಣಾತ್ಮಕವಾಗಿನಾದರೂ ಆಗಿರಬಹುದು ಅಥವಾ ಅಫೆನ್ಸಿವ್ ಅಂದರೆ ದಾಳಿ ಮಾಡೋದಾದರೂ ಆಗಿರಬಹುದು. ಹೀಗೆ ಮಾಡಬೇಕಾದ್ರೆ ಡ್ರೋನ್ಗಳು ಒಂದನ್ನೊಂದು ಕಮ್ಯುನಿಕೇಟ್ ಮಾಡಿಕೊಂಡು ತನ್ನ ಕೆಲಸದ ಮಧ್ಯೆ ಹೊಸ ಸವಾಲೇನಾದರೂ ಬಂದರೆ ಅದನ್ನು ತಾನೇ ಐಡೆಂಟಿಫೈ ಮಾಡಿ ತಾನೇ ಸಾಲ್ವ್ ಮಾಡಿಕೊಡುತ್ತೆ. ಇನ್ನೂ ಸುಲಭವಾಗಿ ಹೇಳಬೇಕಂದ್ರೆ ಸ್ವಾಮ್ ಡ್ರೋನ್ಸ್ಗಳು ಅಂದರೆ ಸ್ವತಂತ್ರವಾಗಿ ಆಲೋಚಿಸುವ ಹಾಗೂ ಎಂತಹ ಸವಾಲು ಇದ್ರೂ ಅದನ್ನು ತಾನೇ ಬಗೆಹರಿಸಿ ತನ್ನ ಕೆಲಸವನ್ನು ಯಶಸ್ವಿಯಾಗಿ ಮುಗಿಸುವ ಡ್ರೋನ್ಗಳ ಗುಂಪು. ಈ ಗುಂಪಿನಲ್ಲಿ ಎಷ್ಟಾದರೂ ಡ್ರೋನ್ಗಳು ಇರಬಹುದು. ಈ ರೀತಿಯ ಡ್ರೋನ್ಗಳನ್ನು ಹಲವು ಕ್ಷೇತ್ರದಲ್ಲಿ ಉಪಯೋಗಿಸ್ಕೊಳ್ಳುವಂಥ ಪ್ರಯತ್ನ ನಡೀತಾ ಇದ್ರೂ ಇದು ತುಂಬ ಉಪಯುಕ್ತ ಅಂತ ಕರೆಸ್ಕೊಳ್ತಾ ಇರೋದು ಆಯುಧ ಕ್ಷೇತ್ರದಲ್ಲಿ. ಹಾಗೆ ನೋಡೋದಾದರೆ ಸ್ವಾಮ್ ಡ್ರೋನ್ಗಳನ್ನು ಈಗಾಗಲೇ ಯುದ್ಧ ಭೂಮಿಯಲ್ಲಿ ಬಳಸಲಾಗಿದೆ ಅಂತ ಕೆಲ ಡಿಫೆನ್ಸ್ ಅನಲಿಸ್ಟ್ ಅಂದರೆ ರಕ್ಷಣಾ ವಲಯದ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಅವರ ಪ್ರಕಾರ 2018ರಲ್ಲಿ ಸಿರಿಯಾದ ಮೇಮಿಮ್ನಲ್ಲಿದ್ದ ರಷ್ಯಾದ ವಾಯುನೆಲೆ ಹಾಗೂ ಟಾರ್ಟಸ್ನಲ್ಲಿದ್ದ ನೌಕಾನೆಲೆಯ ಮೇಲೆ ಭಯೋತ್ಪಾದಕರು ದಾಳಿ ನಡೆಸಿದ್ರು ಅಂತ ಹೇಳಲಾಗುತ್ತೆ. ಇದರ ಜೊತೆಗೇನೆ 2019ರಲ್ಲಿ ಯೆಮೆನಿ ಹೌತಿ ಬಂಡುಕೋರರು ಸೌದಿಯ 2 ಮುಖ್ಯ ತೈಲ ಘಟಕಗಳನ್ನ ಗುರಿಯಾಗಿಸಿ ಸ್ವಾಮ್ ಡ್ರೋನ್ಸ್ ಮತ್ತು ಕ್ರೂಸ್ ಮಿಸೈಲ್ಸ್ಗಳನ್ನು ಉಪಯೋಗಿಸಿಕೊಂಡು ದಾಳಿ ಮಾಡ್ತಾರೆ. ಅಲ್ಲದೆ ಆ ದಾಳಿ ಯಶಸ್ವಿಯಾಗಿ ಅದರಿಂದ ಸೌದಿಯ ಆ ತೈಲ ಘಟಕಕ್ಕೆ ಬಹಳಷ್ಟು ಹಾನಿಯಾಗುತ್ತೆ. ಈ ದಾಳಿಯಲ್ಲಿ ಅವರು ಡ್ರೋನ್ಗಳನ್ನು ಬಳಸಿದ್ದು ದಾಳಿ ಮಾಡೋಕ್ಕಾಗಿ ಅಲ್ಲ, ಬದಲಾಗಿ ತಾವು ದಾಳಿ ಮಾಡಲು ಉಪಯೋಗಿಸುತ್ತಿದ್ದ ಮಿಸೈಲ್ಗಳನ್ನು ರಕ್ಷಣೆ ಮಾಡೋಕ್ಕೆ. ಯಾಕಂದರೆ ಅಲ್ಲಿ ಆ ತೈಲ ಘಟಕಗಳನ್ನ ರಕ್ಷಣೆ ಮಾಡ್ತಾ ಇದ್ದಿದ್ದು ಅಮೇರಿಕಾದ ಸರ್ಫೇಸ್ ಟು ಏರ್ ಮಿಸೈಲ್ಸ್ಗಳು ಅಂದರೆ ಹಾರಾಡುವ ಟಾರ್ಗೆಟ್ಗಳನ್ನು ನಾಶ ಮಾಡಲು ನೆಲದಿಂದ ಹಾರಿಸುವ ಮಿಸೈಲ್ಸ್ಗಳು ಮತ್ತು ಆ್ಯಂಟಿ ಏರ್ಕ್ರಾಫ್ಟ್ ಗನ್ಗಳು ಅಂದರೆ ಹಾರಾಡೋ ಟಾರ್ಗೆಟ್ಗಳನ್ನು ಗುರಿಯಾಗಿಸಿಕೊಂಡು ಶೂಟ್ ಮಾಡುವಂತಹ ಗನ್ಗಳು. ಇವು ಆ ತೈಲ ಘಟಕಗಳನ್ನ ಕಾಯ್ತಾ ಇದ್ರೂ ದಾಳಿನ ತಡೆಯೋದ್ರಲ್ಲಿ ವಿಫಲ ಆದವು. ಇದರಿಂದನೇ ಗೊತ್ತಾಗುತ್ತೆ ಸ್ವಾಮ್ ಡ್ರೋನ್ಗಳ ಉಪಯೋಗ ಎಷ್ಟಿದೆ ಅಂತ. ಸ್ವಾಮ್ ಡ್ರೋನ್ ಟೆಕ್ನಾಲಜಿಯನ್ನು ಮಿಲಿಟರಿ ವಿಭಾಗದಲ್ಲಿ ವಿಶ್ವದ ಕೆಲ ಮುಂಚೂಣಿ ದೇಶಗಳು ಈಗಲೂ ಅಭಿವೃದ್ಧಿಪಡಿಸ್ತಾ ಇವೆ ಹಾಗೂ ಪರೀಕ್ಷೆಗಳನ್ನು ನಡೆಸ್ತಾನೇ ಇವೆ. ಆದರೆ ಯಾವ ದೇಶ ಕೂಡ ಈ ಟೆಕ್ನಾಲಜಿಯನ್ನು ತಾನು ಸಂಪೂರ್ಣವಾಗಿ ಸಾಧಿಸಿದ್ದೀನಿ ಅಂತ ಹೇಳ್ಕೊಂಡಿಲ್ಲ. ಆದರೆ ಈ ಕಡೆ ಚೀನಾ ಮಾತ್ರ ಒಂದು ಹೆಜ್ಜೆ ಮುಂದೆ ಹೋಗಿ ತನ್ನ ಸ್ವಾಮ್ ಡ್ರೋನ್ಗಳನ್ನು ಲಡಾಖ್ ಗಡಿಯಲ್ಲಿ ನಿಯೋಜನೆ ಮಾಡಿದ್ದೀನಿ ಅಂತ ಹೇಳ್ಕೊಂಡಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಒಂದು ವಿಡಿಯೋವನ್ನು ಕೂಡ ಇತ್ತೀಚೆಗೆ ಅದು ಬಿಡುಗಡೆ ಮಾಡಿತ್ತು. ಈ ಡ್ರೋನ್ಗಳು ವಿಭಿನ್ನ ಅಂತ ಕರೆಸ್ಕೊಳ್ಳೋದು ಇವುಗಳ ಗಾತ್ರ ಹಾಗೂ ಇವುಗಳು ಕೆಲಸ ಮಾಡುವ ಗುಂಪುಗಾರಿಕೆಯ ವಿಚಾರದಲ್ಲಿ. ಇವುಗಳ ಗಾತ್ರ ಚಿಕ್ಕದಾದ್ರೂ ಇವುಗಳಿಂದ ಆಗಬಹುದಾದಂತಹ ಉಪಯೋಗ ಮತ್ತು ಹಾನಿ ಎರಡೂ ದೊಡ್ಡದಾಗಿರುತ್ತೆ. ಇವುಗಳನ್ನು ಶತ್ರು ದೇಶಗಳ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ನಿಷ್ಕ್ರಿಯಗೊಳಿಸಿ ಅಲ್ಲಿನ ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಮಾಡಲು ಬಳಸಬಹುದು, ಅಥವಾ ಶತ್ರು ದೇಶದ ಮಿಸೈಲ್ಸ್ಗಳಿಂದ ಪಾರಾಗಲು ಇವುಗಳನ್ನು ಡಿಕಾಯ್ ರೀತಿ ಅಂದರೆ ಮಿಸೈಲ್ಸ್ ತನ್ನ ಗುರಿಯನ್ನು ತಲುಪುವ ದಾರಿಯಲ್ಲಿ ಇವು ಅಡ್ಡ ಹಾಕಿ ನಿಂತು ಮಿಸೈಲ್ಗಳು ತನ್ನ ನಿಗದಿತ ಗುರಿಯನ್ನು ತಪ್ಪಿ ಈ ಡ್ರೋನ್ಗಳನ್ನು ನಾಶ ಮಾಡಿ ತಾನು ನಾಶ ಆಗುವಂಥದ್ದು. ಈ ಮೂಲಕ ತನ್ನ ದೇಶದ ರಕ್ಷಣಾ ಪಡೆ ಹಾಗೂ ಆಯುಧಗಳನ್ನು ಕಾಪಾಡಿಕೊಳ್ಳುವ ಹಾಗೆ ಬಳಸಬಹುದು. ಯುದ್ಧಗಳ ಸಂದರ್ಭದಲ್ಲಿ ಶತ್ರು ದೇಶದ ಏರ್ ಡಿಫೆನ್ಸ್ ಸಿಸ್ಟಮನ್ನು ನಾಶ ಮಾಡುವಂಥದ್ದು ತುಂಬಾ ಮುಖ್ಯ ಆಗಿರುತ್ತೆ. ಒಂದು ವೇಳೆ ಹೀಗೆ ಮಾಡಿದರೆ
ಯುದ್ಧವನ್ನು ಗೆಲ್ಲುವಂತಹ ಸಾಧ್ಯತೆ ತುಂಬಾ ಹೆಚ್ಚಿರುತ್ತೆ. ಯಾಕೆ ಅಂದರೆ ಆ ಏರ್ ಡಿಫೆನ್ಸ್ ಸಿಸ್ಟಮ್ಗಳೇ ತನ್ನ ದೇಶದ ಸೇನಾಪಡೆ, ಸೇನಾ ನೆಲೆ, ಆಯುಧಗಾರ ಅಂದರೆ ವೆಪನ್ ಸ್ಟೋರೇಜ್ಗಳನ್ನು ಕಾವಲು ಕಾಯ್ತಾ ಇರುತ್ತೆ. ಹಾಗಾಗಿ ಇದೇ ನಾಶ ಆದರೆ ಶತ್ರು ದೇಶದ ಮಿಲಿಟರಿ ದುರ್ಬಲ ಆಗುತ್ತೆ. ಹಾಗಂದ ಮಾತ್ರಕ್ಕೆ ಒಂದು ದೇಶದ ಏರ್ ಡಿಫೆನ್ಸ್ ಸಿಸ್ಟಮನ್ನು ನಾಶ ಮಾಡುವಂಥದ್ದು ತುಂಬ ಸುಲಭದ ಮಾತೇನಲ್ಲ. ಇಂತಹ ಸಂದರ್ಭದಲ್ಲಿ ಸ್ವಾಮ್ ಡ್ರೋನ್ಸ್ಗಳು ಕೆಲಸಕ್ಕೆ ಬರುತ್ತವೆ. ಈಗ ನಮ್ಮ ಮುಂದೆ ಒಂದು ಸೊಳ್ಳೆ ಬಂದರೆ ಹೊಡೆದಾಕಬಹುದು, 2-3 ಸೊಳ್ಳೆ ಬಂದರೆ ಒಂದಾದ್ಮೇಲೆ ಒಂದರಂತೆ ಹೊಡೆದಾಕ್ತೀವಿ. ಅದೇ ಸಾವಿರಾರು ಸೊಳ್ಳೆ ಬಂದರೆ ಒಂದು ಸೊಳ್ಳೆ ಪರದೆ ಒಳಗಡೆ ಸೇರ್ಕೋತೀವಿ ಅಥವಾ ಸೊಳ್ಳೆ ಹತ್ರ ಕಚ್ಚಿಸ್ಕೋತೀವಿ. ಇದರ ಹಾಗೇನೆ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ನ ಮುಂದೆ 100 ಡ್ರೋನ್ಗಳು ಟಾರ್ಗೆಟ್ಗಳ ರೂಪದಲ್ಲಿ ಬಂದರೆ ಆ ಏರ್ ಡಿಫೆನ್ಸ್ ಸಿಸ್ಟಮ್ ಕನ್ಫ್ಯೂಸ್ ಆಗುತ್ತೆ. ಅಂದರೆ ನಿಜವಾದ ಗುರಿಯನ್ನು ಕಂಡು ಹಿಡಿಯೋದ್ರಲ್ಲಿ ಅದು ವಿಫಲ ಆಗುತ್ತೆ. ಅಷ್ಟು ಡ್ರೋನ್ಗಳನ್ನು ಡಿಕಾಯ್ ರೀತಿ ಉಪಯೋಗಿಸ್ಕೊಂಡು ನಿಜವಾದ ಮಿಸೈಲ್ನ ಬಿಟ್ಟು ಆ ಏರ್ ಡಿಫೆನ್ಸ್ ಸಿಸ್ಟಮ್ನ ನಾಶ ಮಾಡಬಹುದು. ಅಥವಾ ಈ ಡ್ರೋನ್ಗಳಿಗೇನೆ ಸ್ಫೋಟಕಗಳನ್ನ ಹಾಕಿ ಅದನ್ನು ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಮೇಲೆ ಸೂಸೈಡ್ ಬಾಂಬರ್ ರೀತಿ ಬಳಸಿ ನಾಶ ಮಾಡಬಹುದು. ಇದಕ್ಕಾಗಿ ಡ್ರೋನ್ಗಳಲ್ಲಿನ ಕಂಪ್ಯೂಟರ್ಗಳಿಗೆ ನಾಶ ಮಾಡಬೇಕಾಗಿರುವಂತಹ ಗುರಿಯ ಮಾಹಿತಿಯನ್ನು ಕೊಡಬೇಕು ಅಷ್ಟೇ. ಕೆಲ ಸ್ವಾಮ್ ಡ್ರೋನ್ಗಳಂತೂ ತನ್ನ ಗುರಿಯನ್ನು ಯಾರ ಸಹಾಯ ಇಲ್ಲದೇನೆ ತಾನೇ ಹುಡುಕಿ ಗುರುತಿಸಿ ಅದನ್ನು ನಾಶ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಈ ರೀತಿಯ ಸಾಮರ್ಥ್ಯವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಈ ರೀತಿಯ ಸಾಮರ್ಥ್ಯ ನಮ್ಮ ಭಾರತದ ಬಳಿ ಇದೆಯಾ ಅಂತ ನೋಡೋದಾದರೆ ಖಂಡಿತ ಇದೆ. ಆದರೆ ಬೇರೆ ಬೇರೆ ಸಾಮರ್ಥ್ಯದ ಸ್ವಾಮ್ ಡ್ರೋನ್ಗಳ ಅಭಿವೃದ್ಧಿ ಇನ್ನು ಪ್ರಗತಿಯಲ್ಲಿದೆ. ಅಂದಹಾಗೆ ಈ ವರ್ಷದ ಜನವರಿ 15ರಂದು ನಡೆದ ಸೇನಾ ದಿವಸದ ಕಾರ್ಯಕ್ರಮದಲ್ಲಿ ಸ್ವಾಮ್ ಡ್ರೋನ್ಗಳ ಪ್ರಾಯೋಗಿಕ ಪ್ರದರ್ಶನವನ್ನು ನಡೆಸಲಾಗಿತ್ತು. ಈ ಪ್ರದರ್ಶನದಲ್ಲಿ ಭಾರತೀಯ ಸೇನೆ ಹಾಗೂ ನಮ್ಮ ಬೆಂಗಳೂರಿನ ನ್ಯೂ ಸ್ಪೇಸ್ ರಿಸರ್ಚ್ ಆ್ಯಂಡ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ಗಳು ಜಂಟಿಯಾಗಿ ನಿರ್ಮಿಸಿದ್ದ 75 ಸ್ವಾಮ್ ಡ್ರೋನ್ಗಳು ತನಗೆ ನೀಡಿದ್ದ ಗುರಿಗಳನ್ನು ನಿಗದಿತವಾಗಿ ಗುರುತಿಸಿ ಅದನ್ನು ನಾಶ ಮಾಡಿದ್ವು. ಅಲ್ಲದೆ ಅವುಗಳ ಸಹಾಯದಿಂದ ಸೇನಾ ಯೋಧರಿಗೆ ಬೇಕಾಗುವಂತಹ ಸರಕು ಸಾಮಾನು, ಮದ್ದುಗುಂಡುಗಳು, ಆಯುಧಗಳು ಹಾಗೂ ವೈದ್ಯಕೀಯ ಸಹಾಯವನ್ನು ನೀಡುವ ಪ್ರದರ್ಶನವನ್ನು ಸ್ವಾಮ್ ಡ್ರೋನ್ಗಳು ಆ ದಿನ ನೀಡಿದ್ವು. ಇದರ ಇನ್ನೊಂದು ವಿಶೇಷತೆ ಏನಂದರೆ ಆ ಎಲ್ಲ ಡ್ರೋನ್ಗಳು ತನಗೆ ಅಳವಡಿಸಿದ್ದ ಕಂಪ್ಯೂಟರ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ಕಾರ್ಯನಿರ್ವಹಿಸಿದ್ವು. ಈ 75 ಸ್ವಾಮ್ ಡ್ರೋನ್ಗಳು ಸುಮಾರು 600 kgಯಷ್ಟು ಸರಕು ಸರಂಜಾಮನ್ನು ಸಾಗಿಸುವಷ್ಟು ಶಕ್ತವಾಗಿದ್ವು. ಇಲ್ಲಿ ನಾವು ಖುಷಿ ಪಡುವಂತಹ ಮತ್ತೊಂದು ವಿಷಯ ಏನಂದರೆ ಕಳೆದ ಆಗಸ್ಟ್ನಲ್ಲಿ ಭಾರತೀಯ ಸೇನೆ ಬೆಂಗಳೂರು ಮೂಲದ ಸ್ಟಾರ್ಟಪ್ ಕಂಪನಿ ನ್ಯೂ ಸ್ಪೇಸ್ ರಿಸರ್ಚ್ ಆ್ಯಂಡ್ ಟೆಕ್ನಾಲಜೀಸ್ ಎಂಬ ಖಾಸಗಿ ಕಂಪನಿಯ ಸಹಭಾಗಿತ್ವದಲ್ಲಿ ಈ ಸ್ವಾಮ್ ಡ್ರೋನ್ಗಳ ಅಭಿವೃದ್ಧಿ ಕೆಲಸವನ್ನು ಕೈಗೆತ್ತಿಕೊಂಡಿತ್ತು. ಅಂದರೆ ಅತಿ ಕಡಿಮೆ ಸಮಯದಲ್ಲಿ ಈ ರೀತಿಯ ಡ್ರೋನ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಸ್ವಾಮ್ ಡ್ರೋನ್ಗಳು ಶತ್ರು ನೆಲದ ಸುಮಾರು 50 ಕಿಲೋಮೀಟರ್ ಒಳನುಗ್ಗಿ ಗುರಿಯನ್ನು ನಾಶಪಡಿಸುವಂತಹ ಶಕ್ತಿಯನ್ನು ಹೊಂದಿದೆ. ಸೇನಾ ದಿವಸದ ಪ್ರದರ್ಶನದಲ್ಲಿ ಸ್ವಾಮ್ ಡ್ರೋನ್ಗಳ ಗುಂಪಿನಲ್ಲಿದ್ದ 75 ಡ್ರೋನ್ಗಳ ಸಂಖ್ಯೆಯನ್ನು ಮುಂದಿನ ದಿನಗಳಲ್ಲಿ 1,000ಕ್ಕೆ ಏರಿಸುವ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ಫ್ರೆಂಡ್ಸ್, ಈ ವಿಡಿಯೋನ ಮಾಡೋಕ್ಕೆ ಮತ್ತೊಂದು ಪ್ರಮುಖ ಕಾರಣ ಏನಂದರೆ ಜನವರಿ 15ರಂದು ನಡೆದ ಸೇನಾ ದಿವಸದ ಸ್ವಾಮ್ ಡ್ರೋನ್ ಪ್ರದರ್ಶನದ ನಂತರ ಅಡ್ವಾನ್ಸ್ ಪಾಕಿಸ್ತಾನ್ ಎಂಬ ಯೂಟ್ಯೂಬ್ ಚಾನಲ್ ಒಂದು ಈ ಬಗ್ಗೆ ಮಾತಾಡುತ್ತೆ. ಅದು ಈ ಪ್ರದರ್ಶನದ ಸ್ವಾಮ್ ಡ್ರೋನ್ಗಳು ತನ್ನ ಗುರಿಯನ್ನು ನಾಶಪಡಿಸುವ ವಿಡಿಯೋವನ್ನು ಸ್ಲೋ ಮೋಷನ್ನಲ್ಲಿ ತೋರಿಸುತ್ತೆ. ಹಾಗೆ ಸ್ಲೋ ಮೋಷನ್ನಲ್ಲಿ ತೋರಿಸಿದಾಗ ನಮ್ಮ ಸ್ವಾಮ್ ಡ್ರೋನ್ಗಳು ತನ್ನ ನಿಗದಿತ ಗುರಿಯ ಹತ್ತಿರ ಹೋಗ್ತಿದ್ದ ಹಾಗೇನೆ ಗುರಿಯು ತಾನೇ ಬ್ಲಾಸ್ಟ್ ಆಗೋದನ್ನು ತೋರಿಸಿ ಭಾರತದ ಬಳಿ ಸ್ವಾಮ್ ಡ್ರೋನ್ ಟೆಕ್ನಾಲಜಿನೇ ಇಲ್ಲ, ಅದು ಈ ರೀತಿ ಸುಳ್ಳು ಪ್ರದರ್ಶನ ನೀಡಿ ತನ್ನ ದೇಶದ ಜನರನ್ನು ಮೂರ್ಖರನ್ನಾಗಿಸುತ್ತಿದೆ ಅಂತ ಆ ಯೂಟ್ಯೂಬ್ ಚಾನಲ್ನ ಗಂಡು ಧ್ವನಿ ಹೇಳುತ್ತೆ. ಹಾಗೆ ನೋಡೋದಾದರೆ ಆತ ತೋರಿಸಿದ್ದು ನಿಜ. ನಮ್ಮ ಡ್ರೋನ್ಗಳಿಗೆ ಬಾಂಬ್ ಹಾಕಿ ಪ್ರದರ್ಶನದ ವೇಳೆ ಅದರ ಗುರಿಗಳನ್ನು ನಾಶ ಮಾಡಿಸಿರಲಿಲ್ಲ. ಕಾರಣ ಸಿಂಪಲ್, ನಮ್ಮ ಸೇನೆ ಎಷ್ಟು ಶಕ್ತಿಶಾಲಿನೋ ಅಷ್ಟೇ ಜವಾಬ್ದಾರಿ ಸೇನೆ ಕೂಡ ಹೌದು. ಟೆಕ್ನಾಲಜಿ ಎಂತಹುದೇ ಆದರೂ ಕೆಲವೊಮ್ಮೆ ಅವುಗಳಿಂದ ತಪ್ಪು ಆಗೋ ಸಾಧ್ಯತೆಗಳಿರುತ್ತೆ. ಹೇಳಿ ಕೇಳಿ ಪ್ರದರ್ಶನದ ವೇಳೆ ಅದನ್ನು ಗ್ಯಾಲರಿಯಲ್ಲಿ ಕೂತು 100 ಜನ ವೀಕ್ಷಣೆ ಮಾಡ್ತಾಯಿದ್ರು. ಸಣ್ಣ ದೋಷ ಉಂಟಾಗಿ ಸ್ಫೋಟಕ ಹಾಕಿದ್ದ ಡ್ರೋನ್ಗಳು ಜನರ ಬಳಿ ಬಂದ್ಬಿಟ್ಟಿದ್ರೆ ಖಂಡಿತ ಅದು ಅನಾಹುತಕ್ಕೆ ದಾರಿ ಆಗ್ತಾ ಇತ್ತು. ಈ ಕಾರಣದಿಂದನೇ ಸ್ಫೋಟಕವನ್ನು ಡ್ರೋನ್ಗಳ ಬದಲು ಅವುಗಳು ಸ್ಫೋಟಿಸಬೇಕಿದ್ದ ಗುರಿಯಲ್ಲಿ ಮುಂಚೆಯೇ ಇಡಲಾಗಿತ್ತು. ಅದೂ ಅಲ್ಲದೆ ಕೇವಲ ಪ್ರದರ್ಶನಕ್ಕೋಸ್ಕರ ಸ್ವಾಮ್ ಡ್ರೋನ್ಗಳನ್ನು ಸ್ಫೋಟಿಸುವ ಅಗತ್ಯ ಇರಲಿಲ್ಲ. ಆ ರೀತಿ ಮಾಡುವುದು ಹಣಕಾಸಿನ ವಿಚಾರದಲ್ಲೂ ಸಮಂಜಸ ಅಲ್ಲ. ಇರುವ ಶಕ್ತಿ ಹಾಗೂ ಯುಕ್ತಿಯನ್ನು ಹೇಗೆ ಬಳಸ್ಕೋಬೇಕು ಅನ್ನೋ ಜವಾಬ್ದಾರಿ ಖಂಡಿತ ನಮ್ಮ ಸೇನೆಗಿದೆ.
ಅಷ್ಟೆಲ್ಲ ಸ್ಲೋ ಮೋಷನ್ನಲ್ಲಿ ತೋರಿಸಿದ್ದ ಆ ಅಡ್ವಾನ್ಸ್ ಪಾಕಿಸ್ತಾನ್ ಯೂಟ್ಯೂಬ್ ಚಾನಲ್ನ ಆತ ಒಂದು ವಿಷಯನ ಯೋಚನೆ ಮಾಡಿಲ್ಲ ಅನ್ಸುತ್ತೆ. ಸೇನಾ ದಿವಸದ ಪ್ರದರ್ಶನದ ವೇಳೆ ಸ್ವಾಮ್ ಡ್ರೋನ್ಗಳಿಗೆ ಸ್ಫೋಟಕಗಳನ್ನ ಹಾಕಿರಲಿಲ್ಲ ನಿಜ, ಆದರೆ ನಮ್ಮ ಸ್ವಾಮ್ ಡ್ರೋನ್ಗಳು ತಮ್ಮ ನಿಗದಿತ ಗುರಿಯನ್ನು ತಾವೇ ಗುರುತಿಸಿ ಅವು ಇರುವಲ್ಲಿಗೆ ತಾವೇ ಹುಡುಕಿ ಹೋಗಿದೆ ಅಲ್ವಾ. ಅಂದರೆ ಯುದ್ಧ ನಡೆಯೋ ಸಂದರ್ಭದಲ್ಲಿ ನಮ್ಮ ಸ್ವಾಮ್ ಡ್ರೋನ್ಗಳಿಗೆ ಬಾಂಬ್ಗಳನ್ನು ಹಾಕಿ ಕಳುಹಿಸಿದರೆ ತನ್ನ ನಿಗದಿತ ಗುರಿಯನ್ನು ತಾನೇ ಗುರುತಿಸಿ ತಾನೇ ಅದನ್ನು ಹುಡುಕಿ ನಾಶಪಡಿಸುವಂಥ ಸಾಮರ್ಥ್ಯ ಅದಕ್ಕಿದೆ ಅಂದಾಗಾಯಿತು. ಫ್ರೆಂಡ್ಸ್, ಇದಾಗಿತ್ತು ಸ್ವಾಮ್ ಡ್ರೋನ್ಗಳ ಕುರಿತಾಗಿದ್ದಂತಹ ವಿಡಿಯೋ. ಇದರಲ್ಲಿ ಮಿಲಿಟರಿಗೆ ಸಂಬಂಧಪಟ್ಟಂತಹ ಏರ್ ಡಿಫೆನ್ಸ್ ಸಿಸ್ಟಮ್, ಸರ್ಫೇಸ್ ಟು ಏರ್ ಮಿಸೈಲ್ಸ್, ಹೀಗೆ ತುಂಬ ವಿಷಯಗಳು ಬಂದು ಹೋಗಿದೆ. ಇವುಗಳ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲದೆ ಇರಬಹುದು. ಇವುಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕಾಗಿ ನಮ್ಮ ದ ಇಂಡಿಜಿನಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದ.